ಹೌದು ಸವಿನಯದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹೌದಪ್ಪ ಹೌದು ಯಾವತ್ತು ಯಾವತ್ತು ಇಲ್ಲಿ ಕೂಡಿರ್ತಕ್ಕಂಥ ಹೌದು ಎಲ್ಲ ನನ್ನ ಆತ್ಮೀಯ ಕಲಾಬಂಧುಗಳಿಗೆ ಮತ್ತೊಮ್ಮೆ ಮುಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಬೀರೋಣ್ಣ ಏನಾಗ್ಯದ್ರಿ ಸರ ಮಾತಾ ಇವತ್ತಿನ ದಿವಸ ಇವತ್ತಿನ ದಿವಸ ಕಾರ್ಯಕ್ರಮ ಬಹಳ ಚಂದ ನಡೆದಾವ. ನಡ್ದಾವಲ್ಲ ನಾವೇನು ಮಾತಾಡಿದೇವಿ ಸರ್ಜೋಡಿ ಕಲಾವಂತರೇನು ಮಾತಾಡಿದ್ರು ಅನ್ನುವಂತ ಮಾತ ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂಥ ಮಾತೈತಿ. ಹೌದಪ್ಪ ಹೌದು ಐತಿ. ಅದಕ್ಕೆ ಮಾತ್ಮಾರಾಗಿರ್ತಕ್ಕಂಥ ಒಂದು ಮಾತು ಹೇಳ್ಯಾರ ಬೀರೋಣ್ಣ. ಏನ್ ಹೇಳ್ಯಾರ ಸರ್ ಮಾತುಮಾರ ಮಾತ ಹೊಡ್ಯಾ ಮಾತು ಹೇಳಿದ್ರೆ ಹೆಂಗಾಗಿರ್ಬೇಕಂತ ಕೇಳಿದ್ರೆ ಬೀರೋಣ್ಣ ಹೆಂಗಾಗಬೇಕು ಅಯ್ಯಪ್ಪ ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ ಶಶಿ ಉದಯಿಸಿ ಬಂದಂತೆ ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ ರಸಿಕ ನಿಲ್ಲದವನ ಮಾತು ಕಿವಿಯೊಳಗೆ ಕಪ್ಪೂರ ಗೂಟ ಬಡದಂತೆ ಸರ್ವಜ್ಞ ಅಂತ ಹೇಳ್ಯಾರ. ಹೌದಾ ಇದೇ ಮಾತು ಯಾಕೆ ಹೇಳ್ಯಾರಿ ಸರ್ ಅಳವಡಿ ಸರ್ ಎಚ್ಚರಾರಿ ಯಾಕಂತ ಕೇಳಿದ್ರೆ ಬಿರೋಣ ಯಾಕ್ರಿ ಸರ ಯಾವುದೇ ಮಾತು ಮಾತಾಡಿದ್ರು ಕೂಡ ಏನಾಗಬೇಕು ಅಯ್ಯಪ್ಪ ಮಾತ ಒಂದು ತತ್ವ ಕತ್ತಿರ್ಬೇಕು, ಒಂದು ಪ್ರಮಾಣ ಕತ್ತಿರ್ಬೇಕು, ಒಂದು ಆಧಾರ ಕತ್ತಿರ್ಬೇಕು. ಆಧಾರ ಕತ್ತಿರ್ಬೇಕಲ್ಲ ಮಾತಾಡಿರ್ತಕ್ಕಂಥ ಮಾತ ಹೌದು ಹೌದು ಅನ್ನುವಂಗಾಗಿರ್ಬೇಕು. ಮಾತಾಡಿರ್ತಕ್ಕಂಥ ಮಾತ ಹೌದು ಏನಾಗಬೇಕು ಪ್ರಮಾಣಕ್ಕಿರ್ಬೇಕು. ಅಂತಸ್ಮಗಂತ ಸಂತಸ್ಮಗಂತ ಗೋಳಗುಮಟದಾಗ ಹತ್ತದಂಗಾಗಿರ್ಬೇಕು. ಹೌದಾ ಗೋಳಗುಮಟ ಟಕ 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 ಗೋಳಗುಮಟ ಹತ್ತದಂಗ ಆಗಿರ್ಬೇಕು ಬಿಜಾಪುರದು. ಅಂತ ಮಾತುಗಳನ್ನು ಇವತ್ತಿನ ದಿವಸ ಮಾತಾಡಬೇಕಾಗ್ಯದ ಬೀರೋಣ್ಣ. ಹೌದು ಯಾಕಂತ ಕೇಳಿದ್ರ ಏನು ಮಾತಾಡ ಅವ್ರ ನಿರ್ಣಾಯಕರೇ ನಿತ್ಯ ಹೊಡ್ಲಾತಾರ. ಅವ್ರ ಕಡೆ ಬಿಡು, ನಾವು ಕೆಲಸ ಏನೋ ನಾವು ಮಾಡ್ಬೇಕಾಗ್ಯದ ಈಗ. ಹಿಡಿಯೇ ಮಾಡ್ರಿ ಯಾಕಂತ ಕೇಳಿದ್ರೆ ಬೀರೋಣ್ಣ ಯಾಕ್ರಿ ಸರ ವಿಷಯ ಬಹಳ ಚಂದ ನಡೆದೈತಿ. ನಡ್ದಾವ ವಿಷಯ ದೇವರುಗಳು ಶ್ರೇಷ್ಠ ಏನು ದೈತ್ರ ಶ್ರೇಷ್ಠ. ಹೌದಾ ಇದ್ರಾಗ ನಮ್ಮ ಪಾಲ್ ಯಾವುದು? ನಾವು ದೇವರುಗಳ ಪಾಲ ನಾವ್ ಹಿಡಿದಿದ್ದೇವು, ದೈತ್ರ ಪಾಲ ಅವ್ರಿಗೆ ಬಿಟ್ಟಿದ್ದೇವೆ. ಅಚ್ಚಿ ಕಡೆ ಸರ್ಗೆ ಹೋಗೈತ್ಲ ಸರ್ ಒಂದು ಮಾತು ಹೇಳಿದ್ದೆ ನಾನು. ಏನ್ ದೇವತೆಗಳ ವಿಷಯ ಬೆಳೆಸಿದ್ರೆ ಅವ್ರ ತಾಯಿ ಯಾರು ತಂದೆ ಯಾರು ಗುರು ಯಾರು ಬಂದ್ ಯಾರು ಬಳಗ ಯಾರು ಅನ್ನೋದು ಆಧಾರ ಇಟ್ಕೊಂಡು ಏನಪ್ಪ ಅಂತಾರ ಮಾತಾಡ್ಬೇಕಂತ ನಾವ್ ಹೇಳಿದೀವಿ. ಹೌದಪ್ಪ ಹೌದು. ಅದಕ್ಕೆ ಸುರೇಶ್ ಮಾಸ್ತರ್ ಅವ್ರ ಅಂದ್ರೆ ಬಿರುವಣ್ಣ ಏನತ್ತಾರ ಓ ಸೋಮು ಸರ್ ನೀವು ಬರೇ ಚಂಡ್ಯದಾಗ ಹಾರ್ಯಾಡ್ಬ್ಯಾಡ್ರಿ, ಬಡ್ಡ್ಯಾಗ ಬರ್ರಿ. ಹೌದಾ ಬೃಹಸ್ಪತಿ ದೈತರ ಗುರು ಹಿಂಗೆಲ್ಲ ಹೇಳಿ ತಳಪಾಯಿ ಹಾಕಿದ್ರು ಅವರು. ದೈತ್ಯರ ಗುರು ಶುಕ್ರಾಚಾರ್ಯ ಅದಾನ, ದೇವತೆಗಳ ಗುರು ಬೃಹಸ್ಪತಿ ಅದಾನ. ಹೌದು ಆದ್ರ ಸಮುದ್ರ ಮತನ ಮಾಡುವಂತ ಟೈಮದೊಳಗ ಹೌದಾ ಅಲ್ಲಿ ಯಾವ ಮಂದಾರ ಪರ್ವತವನ್ನ ಕಡಗೋಲು ಮಾಡಿ ವಾಸುಕಿಯನ್ನೇ ಹಗ್ಗವನ್ನು ಮಾಡಿ ಮಾಡಿ ಅವಾಗ ದೇವತೆಗಳು ಶ್ರೇಷ್ಠ ಇದ್ರಪ್ಪ ಅಂತಂದ್ರೆ ಬಾಲಿನ ಕಡೆ ಹಿಡಿದ್ರು. ಯಾರು ದೈತ್ರ ಅನ್ನೋಂಥವ್ರು ಏನಪ್ಪಾ ಅಂತಂದ್ರೆ ಕಡೆ ಮೋತಿ ಕಡೆ ಹಿಡಿದ್ರು. ಹೌದಪ್ಪ ಹೌದು. ಅಟ್ ನಿಮ್ಮ ದೇವತೆಗಳ ಶ್ರೇಷ್ಠ ಇದ್ರ ಬಾಲಿನ ಕಡೆ ಹಿಡಿಬೇಕಾಗಿತ್ತು ಅತ್ತಾರ ಅವರು. ಹಿಂದೆ ಹಿಡಿಬೇಕಾಯ್ತಲ್ಲ, ಮುಂದೆ ಯಾಕೆ ಬಿಟ್ರು ದೈತ್ರಿ ತಾರ ಅವರು. ಒಂದ್ ಮಾತು ಹೇಳ್ತೀರಿ ಸುರೇಶ್ ಮಾಸ್ತರ್ ಅವ್ರ ಏನ್ರಿ ನೀವ್ ಹೇಳಿದ್ರಿ ಯಾವ ಕಶ್ಯಪ ಋಷಿ ಮತ್ತು ದಿತಿ ಮತ್ತು ಅದಿತಿ ಹೊಟ್ಟಿಲಿ ಹಿಂಗ್ ಹುಟ್ಟಿ ಬಂದಾರ ಅಂತ ಹೇಳಿದ್ರಿ. ಹೇಳ್ಯಾರಲ್ಲ ಹನುಮಂತ್ ಸರ್ ಏನ್ ವಿಷಯ ಇಟ್ಟಾರ? ಏನ್ ಇಟ್ಟಾರ? ದೈತ್ರಿ ವಿಷಯ ಬೆಳೆಸಿದ್ರಪ್ಪ ಅಂತಂದ್ರ ದೈತ್ರ ತಾಯಾರ ತಂದ್ಯಾರ ಹಚ್ಚಿ ಕೊಡ್ಬೇಕ, ಹಚ್ಚಿ ಕೊಡ್ಬೇಕಲ್ಲ. ಮತ್ತ ದೇವತೆಗಳ ಹೆಸರು ಒಂದು ಪವಾಡ ಬೆಳೆಸಿದ್ರಪ್ಪ ಅವ್ರ ತಾಯಾರ ತಂದ್ಯಾರ ಹೆಚ್ಚು ಕೊಡ್ಬೇಕಂತ ನಾ ಹೇಳಣ. ಅಟ್ಟಕ್ಕೆ ನಾ ಅದಕ್ಕೆ ತಿಳ್ಕೊಂಡು ನಾ ಮಾತಾಡೀನಿ. ಹೌದಪ್ಪ ಹೌದು. ನೀವ್ ಹೇಳಿದ್ರಿ ಎಲ್ಲಾ ಕಶ್ಯಪ ತಿಥಿ ಹೊಟ್ಟಿಲೇನೆ ಹುಟ್ಟಾರತಿ ಒಟ್ಟು ದೇವ್ರುಗಳೆಲ್ಲ ಹಂಗೇನ್ರಿ ಸರ? ನೀವು ಕಬ್ಬರವ್ರು ಅದಿರಿ, ಬುಕ್ಕ ಓದವ್ರು ಅಲ್ಲ. ದೇವರುಗಳು ಒಟ್ಟು ಅವ್ರ ಹೊಟ್ಟಿಲೆ ಹುಟ್ಟಾರ ಅಂತ ತಿಳ್ಕೊಂಡಾರ ಇವ್ರು. ಹೌದಾ ಮತ್ತ ರಾಮನ ತಂದಿ ದಶರಥ ತಾಯಿ ಕೌಶಲ್ಯ ಆಯ್ಕೆ ಯಾರು? ಅವ್ರು ಯಾರು ಅಂದ್ರ ಹಂಗಾರ ಅವ್ರ ಹಂಗ್ರಿ ಯಾರ್ರಿ ಸರ? ಮತ್ತ ಶ್ರೀಕೃಷ್ಣ ಪರಮಾತ್ಮ ಹೌದಾ ವಸುದೇವಕ್ಕೆ ಹೊಟ್ಟಿಲೆ ಹುಟ್ಟಿ ಬಂದಾರ ಅವರು. ಹುಟ್ಟಿ ಬಂದಾರ. ಮತ್ತ ಅವರು ದಿತ್ಯ ಹೊಟ್ಟಿಲೆ ಹುಟ್ಟುದ್ರ ಹಂಗ್ರಿ ಗುರುಜಿ ವಿಚಾರ ಮಾಡ್ರಲ್ಲ. ನಾ ಯಾಕೆ ವಿಷಯ ಹೇಳಿಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿತ್ತು ನೀವು. ನಾವ್ ಯಾಕೆ ಹಂಗ ಮಾತಾಡಿವ ಅನ್ನೋ ಇವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಮಾತಾಡ್ಯಾರ ಅಂತ ತಿಳ್ಕೊಂಡಾರ ಅವರು. ಇವ್ರಿಗೆ ಬಡ್ಡಿನೇ ಗೊತ್ತಿಲ್ಲ, ನಾವ್ ಹಿಡಿಬೇಕಂತ ಮಾಸ್ತರ್ ಅವ್ರು ನಿಮ್ಗೊಂದು ಮಾತು ಹೇಳ್ತೀನಿ. ಸಮುದ್ರ ಮತನ ಮಾಡುವಂತ ಟೈಮ್ದೊಳಗ ಬಾಯಿ ಕಡೆ ನಮ್ಮ ದೈತ್ರು ಹಿಡ್ದಾರ ಅಂತ ಹೇಳಿದ್ರ ಕರೆ, ಅದೇ ಸಮುದ್ರ ಮತನ ಮಾಡುವಂತ ಟೈಮ್ದಾಗ ಹಾಲು ವಿಷ ಹೊಟ್ಟದಕ್ರ ಯಾರು ನಿಮ್ಮ ದೈತ್ರು ಬಂದು ನಿಮಗೆ ಕಾಪಾಡಿದ್ರೇನು? ಕಾಪಾಡಿದ್ರೇನು? ನೀವು ದೈತ್ರೆಲ್ಲ ಇಸಾನೆ ಕುಡಿದಿರಿ.
ವಿಷ ಕುಡಿಯುವಂತ ಟೈಮ್ನಾಗ ಸಾಯ್ತಾ ಬಾ ಅಂತೇಳಿ ವಿಷ ಕುಡ್ದಾವ. ನಮ್ಮ ದೇವ್ರು ಕುಡ್ದಾನೋ ನಿಮ್ಮ ದೈತ್ರು ಯಾರ್ಯಾರು ಕುಡ್ದಾರೋ? ನಮ್ಮ ಪರಮಾತ್ಮ ಕುಡ್ದಾನ, ಅದಕ್ಕಲ್ಲಿ ಅವನಿಗೆ ನೀಲಕಂಠ ಅಂತೇಳಿ ಹೆಸರು ಬಂದದ ಇಲ್ಲಿ. ನೀವು ಮಾತಾಡಿರ್ತಕ್ಕಂಥ ಮಾತೆ ಮತ್ ನಿಮ್ ದೈತ್ರ ಕುಡಿಬೇಕಾಗಿತ್ತಲ್ಲ, ಅಷ್ಟು ಶ್ರೇಷ್ಠ ಇದ್ರೆ ಅಂದ್ರೆ ಇವರು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಳ್ಳೋರು ಅದಕ್ಕೆ ಇದಕ್ಕೆ ಹೇಳ್ತಾರ ನೋಡು. ದೈತ್ರು ಎಲ್ಲಿ ಚಲೋದ್ ಮಾಡ್ಯಾರ ಹೇಳು ಅವ್ರು. ಬಿರು ಹೇಳ್ತೀನಿ ಕೇಳು. ಅದೇ ಒಂದು ಸಮುದ್ರ ಮತನ ಮಾಡುವಂತ ಟೈಮ್ದೊಳಗ ಹೌದು ಏನು ಮಂದಾರ ಪರ್ವತವನ್ನು ಕಡಗಾಲು ಮಾಡಿ ಕಟ್ಟಲಿಕ್ಕತ್ತಿದ್ರು, ಅವಾಗ ಮಂದಾರ ಪರ್ವತ ತಳಗ ಮುಣುಗಲಕ್ಕತ್ತಿತ್ತು. ಹೌದಾ? ಮುಣುಗಲಕ್ಕತ್ತಂತ ಟೈಮ್ದೊಳಗ ಯಾವ ದೇವತೆಗಳಿದ್ರು, ದೇವರು ದೈತ್ರಿದ್ರು, ಎಲ್ಲಾರು ಇದ್ರು, ಕರೆ ಯಾರಿಗೂ ತಡೆಯೋದಾಗ್ಲಿಲ್ಲ. ಅವಾಗ ವಿಷ್ಣು ಪರಮಾತ್ಮ ಕುರ್ಮ ಅವತಾರ ತೊಟ್ಟು ಬಡ್ಡಕ್ಕೆ ಬೆನ್ನು ಕೊಟ್ಟು ನಿಂದಿರಿಸಿ ಅವಸ್ಕೊಂಡ್ರಿ ಅದಕ್ಕ. ಹೌದಾ? ಆ ಮಂದಾರ ಪರ್ವತವನ್ನು ಡುಬ್ಬ ಕೊಟ್ಟು ಕುರ್ಮ ಅವತಾರ ತೊಟ್ಟು ವಿಷ್ಣು ಪರಮಾತ್ಮ ಅದರ ಮ್ಯಾಗ ಡುಬ್ಬದ ಮ್ಯಾಗ ಇಟ್ಕೊಂಡಿರ್ತಾನ. ನಿಮ್ಮ ದೈತ್ರು ಯಾರ್ಯಾರು ನಿಂತಾರೇನೋ ಅಲ್ಲಿ? ನಿಂತಿಲ್ಲ ದೈತರು. ಸೊಮ್ಮೆ ಇವ್ರು ಮಂದಿಗೆ ಒಟ್ಟು ಮಾನವರು ಸಂವಾರ ಮಾಡೋರು ಕೆಲಸ ಇವ್ರದು. ಬರೇ ಕಾಡುವಂತ ಕೆಲಸ ಇದು ಅಲ್ಲದೆ ಬಿರುವಣ್ಣ. ಅಮೃತ ಹೊರಗೆ ಬಂದಂತ ಟೈಮ್ದೊಳಗ ಹೌದಾ ದೇವಾಲಯ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಸಮನಾಗಿ ಹಂಚಂದ ಕಾಲಕ್ಕ ಒಂದು ಅಮೃತ ಹಚ್ಚುವಂತ ಟೈಮ್ದೊಳಗ ಏನಾಯ್ತಪ್ಪ? ನಿಮ್ ಯಾರ ದೈತ್ರು ಬಂದು ಕುಡಿದ್ರ ಅಲ್ಲಿ ಅವ್ರಿಗೆ ಸಿಕ್ತಾನ ಅಮೃತ? ಅದು ಅಮೃತ ಮದ್ಯಪಾನ ಸಿಕ್ಕದ ಇವ್ರಿಗೆ. ಏನ್ ಸಿಕ್ಕದ? ಮದ್ಯಪಾನ ಸಿಕ್ಕದ ದೈತ್ರಿಗೆ. ಮದ್ಯಪಾನ ಅಂದ್ರ ಧಾರವ್ರಿ ಒರಿಜಿನಲ್ ಚಾಯ್ಸ. ಯಾಕತ್ತ ಕೇಳಿದ್ರ ಜಗತ್ತಿನೊಳಗ ದೇವರು ಮಾಡುವಂತ ಕೆಲಸ ದೈತರ ಕೈಲಿ ನೀಗಂಗಿಲ್ಲ. ಇದು ಮೊದಲು ತಲೆ ಆಗಿರ್ಲಿ ಮಗ. ಅಟ್ಟೆಲ್ಲ ನಿಮ್ಮ ದೈತರ ಬಳಿ ಪವಾರ್ ಇತ್ತಂದ್ರ ಮಳಿ ಬಂದ್ರೆ ಬಂದೇ ಮಾಡ್ತಾನ ಒಪ್ಪ. ಮಳಿ ಬರೋದಿಲ್ರಿ. ಹಲೋ ಚಾಲು ಮಾಡೋಣ, ಏನಾಗಲ್ಲ ಅಣ್ಣ. ಸೌಂಡ್ ಬಿಡೋಣ. ಹೋಗ್ಯ ಚಾಲು ಮಾಡು ಅಪ್ಪ. ನಾವು ಹೊಟ್ಟೆ ಬೆಂಕಿ ಎತ್ತದ ನೀ. ಹಲೋ ಸೌಂಡ್ ಬಿಡೋಣ. ಸೌಂಡ್ ಬಿಡೋಣ. ಇರ್ಲಿ ಬಿರೋಣ. ಇನ್ನೊಂದು ಮಾತು ಹೇಳಿದ್ರ ನಮ್ಮ ಸುರೇಶ್ ಮಾಸ್ತರ್ ಅವರು ಏನ್ರಿ ಏನ್ ಹೇಳಿದ್ರ ಅಂತ ಕೇಳಿದ್ರ, ಬೀರ್ ದೇವ್ರ. ಹೌದು, ನಾವು ಕೆಲವೊಂದು ಪುರಾಣದೊಳಗೆ ಬೀರ್ ದೇವ್ರ ಡೊಳ್ಳಾಸುರ ದೈತನ ಮರ್ದನ ಮಾಡ್ಯಾರ್ತೇಳಿ ನಾವು ಹೇಳ್ತೇವಿ. ಕೆಲವೊಂದು ಪುರಾಣದೊಳಗೆ ಸಾಕ್ಷಾತ್ ಪರಮಾತ್ಮನ ಏನಪ್ಪಾ ಅಂತಂದ್ರೆ ಡೊಳ್ಳಾಸುರ ದೈತನ ಮರ್ದನ ಮಾಡ್ಯಾನ. ಮರ್ದನ ಮಾಡಿ ಆ ಡೊಳ್ಳಾಸುರ ದೈತನದಿಂದ ಈ ಡೊಳ್ಳ ಹುಟ್ಟ್ಯದ ಅಂತ ಕೇಳಿದ್ರ, ಅಲ್ರಿ ಸುರೇಶ್ ಮಾಸ್ತರ್ ಅವ್ರ ಡೊಳ್ಳರ ಎಲ್ಲಿ ಹುಟ್ಟ್ಯದ ಗೊತ್ತನ್ರಿ? ಡೊಳ್ಳಾಸುರ ದೈತನ ಹೊಟ್ಟಿಲ್ಲ ಡೊಳ್ಳ ಹುಟ್ಟೈತಿ. ಅದು ಡೊಳ್ಳ ತಯಾರು ಮಾಡಿದವ್ರು ಯಾರು? ಹೌದಾ? ಬಾವನ ಬಿರ್ದಾವಳೆ ಬರ್ತಾವ ಇವೆಲ್ಲ ಶಿವಸ್ಥಾನ. ಡೊಳ್ಳ ತಯಾರು ಮಾಡಿದ್ ನೀವು ಕಾಟ ಕೊಡ್ಲಿಕ್ಕತ್ತಿರತ್ತೆ, ತಪಶ್ಚರಿ ಮಾಡಿರತ್ತೆ. ಅಷ್ಟ ದೈತ ಶ್ರೇಷ್ಠ ಇದ್ರಪ್ಪ ಅಂತಾರ, ಪರಮಾತ್ಮನ ಕುರಿತು ಯಾಕೆ ತಪ ಮಾಡ್ಬೇಕಾಗಿತ್ತ ಡೊಳ್ಳಾಸುರ ದೈತ? ಯಾಕೆ ಮಾಡಿದ್ರಿ? ಎಲ್ಲಾರು ದೈತರು ಒಟ್ಟು ಮಂದಿ ಮಾಡ್ಯಾರಿ ಪರಮಾತ್ಮನ ಕುರಿತು. ನೀವು ನಿಮ್ಮದೇ ಮಾಡ್ಕೋಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ನಮ್ಮ ದೇವರಿಗೆ ಯಾಕೆ ನೆನೆಸದ್ರಿ? ಯಾಕೆ ದೈತರಂತಕ್ಕಂಥ ಶಕ್ತಿ ಇದ್ದಿತ್ತಿಲ್ಲೇನು? ದೈತರ ಒಂದು ಭಕ್ತಿ ಮಾಡಿದ್ರೆ ಕೊಡ್ತಿತ್ತಿಲ್ಲೇನು? ಎಲ್ಲಾ ದೈತರು ಭಸ್ಮಾಸುರ ದೈತ ವಿಷ್ಣು ಪರಮಾತ್ಮನ ಕುರಿತು ತಪಸ್ಸು ಮಾಡ್ಯಾನ. ಎಲ್ಲಾ ದೈತರು ಮುಕ್ತಿ ಹೋಗ್ಬೇಕಾಗಿತ್ತಂದ್ರೆ ನಮ್ಮ ದೇವ್ರೇ ಕಾರಣ ಅದಾನ. ಹೌದಾ? ಯಾಕಂತ ಕೇಳಿದ್ರ ಅಲ್ಲಿ ಡೊಳ್ಳ ತಯಾರು ಬೇಕು, ವರ ಕೊಟ್ಟ ವರ ಬೇಡದಕ್ರೆ ಹೆಂಗೂ ಹೊಡೆದಿದ್ದಕ್ರೆ ನಾನು ವರ ಬೇಕಂದಕ್ರೆ ಅವಾಗ ಏನಪ್ಪಾ ಅಂತಾರ ಅವಯೋಗಗಳಿಂದ ಇವು ಎಲ್ಲ ಭಾವನೆ ಬೆರೆದವುಗಳಿಂದ ತಯಾರು ಮಾಡಿ ಹೌದು ಇವು ಕೂನ್ ಇರ್ಲಿ ಅಂತೇಳಿ ನಿಮಗೆ ಕೂನ ಕೊಟ್ಟದ್ದು. ಇದು ನಮ್ಮ ಪರಮಾತ್ಮ ಕೊಟ್ಟದ್ದು. ನಿಮ್ಮದೇನು ಪಾಲಿಲ್ಲ ಇದ್ರಾಗ. ಇದು ಬೇಡ್ಕೊಂಡು ಬಳಕ್ ಕೊಟ್ಟದ್ದು. ಇದು ನೀವು ಬೇಡ್ಕೊಂಡು ಬಳಕ್ ಕೊಟ್ಟದ್ದು. ಬೇಡತನ ಕೊಟ್ಟಿಲ್ಲ. ಯಾಕಂತ ಕೇಳಿದ್ರ ನಿಮ್ಮ ಸ್ವಂತ ಶಕ್ತಿಯಿಂದ ದೈತರು ಯಾರು ಪವಾಡ ಮಾಡ್ಯಾರ? ಯಾರಿಗೆ ಉದ್ಧಾರ ಮಾಡ್ರಿ? ಕರ್ತೇಲಿ ಮಾನವರಿಗೆ ಯಾರಿಗೆ ಉದ್ಧಾರ ಮಾಡ್ಯಾರ ಅದನ್ನ ಹೇಳೋದಿತ್ತು ನೀವು. ಅದಕ್ಕೆ ನಾ ಹೌದು ಸುರೇಶ್ ಮಾಸ್ತರ್ ಹತ್ತಿದ್ನಿ. ಅದು ವಿಷಯ ಅದಾವ ಕರೆ ಮಾಸ್ತರ ಬೆಳೆಸಲಾಕ ಬರೋಲ್ದು. ಯಾಕಂತ ಕೇಳಿದ್ರೆ ಬಿರೋಣ, ಯಾಕ್ರಿ? ಯಾವ ಶ್ರೀಕೃಷ್ಣ ಪರಮಾತ್ಮ ಕೊಲ್ಬೇಕಂತೇಳಿ ಮಾವ ಕಂಸ ಹೌದಾ ಬೆಕ್ಕದಟ್ಟು ಪ್ರಯತ್ನ ಮಾಡ್ಯಾನ. ಮಾಡ್ಯಾನಲ್ಲ, ಅವ ಸಾಕ್ಷಾತ್ ದೇವ್ರದಾನ. ಹೌದಾ? ಅಂತ ಒಂದು ದೇವರಿಗೆ ಕೊಲ್ಬೇಕಂತ ಕಾಸ ಸೋದರ ಮಾವ ಪುತ್ನಿ ಅನ್ನುವಂತ ಹೆಣ್ಣು ಮಗಳು ಸೃಷ್ಟಿ ಮಾಡಿ ಏನಪ್ಪಾ ಅಂತಂದ್ರ ಆಕೆಗೆ ಏನಪ್ಪಾ ಅಂತಾರ ಎದಿ ಒಳಗೆ ವಿಷ ತುಂಬಿ ಕಳಿಸೋದು. ಯಾರು ಯಾರು? ಕಂಸ, ಮಾವ ಕಂಸ. ಅವಾಗೇನಪ್ಪ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಆಕಿನ ಎದಿ ಹಾಲು ಕುಡಿಬೇಕಂತೇಳಿ ಪ್ರೀತಿದಿಂದ ಎದಿ ಹಾಲು ಕುಡಿದು ಅದೇ ಎದಿ ಹಾಲು ಕುಡಿದು ರಕ್ತನೇ ಹಿಂಡಿ ಹೌದಾ ಆ ಪುತ್ರನಿಗೆ ಸಂಹಾರ ಮಾಡಿದ ಯಾರು? ನನ್ನಪ್ಪ ಶ್ರೀಕೃಷ್ಣ ಪರಮಾತ್ಮ. ಹೌದಾ? ಶ್ರೀಕೃಷ್ಣ ಪರಮಾತ್ಮ ತುತ್ತು ನೀವೇನ್ ಆತೀರಿ ದೈತರು? ಮತ್ತ ಅಟ್ಟ ಶ್ರೇಷ್ಠ ಇದ್ರಂದ್ರ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡ್ಬೇಕಾಗಿತ್ತು. ನೋಡು, ಮಾಡ್ಬೇಕಾಗಿತ್ತಲ್ಲ.
ನಿಮ್ದು ಏನು ಕೆಲಸ ಇಲ್ಲ, ಬರೀ ಹಾಳು ಮಾಡೋ ಕೆಲಸ ಅಟ್ಟೆ ಐತರದು. ತಮ್ಮ ಸರ್ ವಿಷಯ ಹಿಡಿದಿರ್ ಕರೆ ಏನ್ ಹೇಳುದು ನಿಮ್ಗೆ? ಯಾಕತ್ತ ಕೇಳಿದ್ರ ಜಗತ್ತಿನೊಳಗ ದೇವರನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ, ದೇವರನ್ನು ನಂಬಿ ಕಟ್ಟವ್ರು ಯಾರು ಇಲ್ಲ. ದೇವರನ್ನ ಕೆಣಿಕ ಉಳಿದಾರ ಭೂಮಿ ಮ್ಯಾಗ ಯಾರು ಇಲ್ಲ. ಇದು ಮೊದಲ ತಲೆಯಾಗಿರ್ಲಿ ಸುರೇಶ್ ಮಾಸ್ತರ್ ಅವ್ರು. ಹೌದು, ಯಾರು ಉಳ್ದಾರ ಹೇಳ್ರಿ ಮುಂದಿನ ಸಂದಿಗೆ. ಯಾಕತ್ತ ಕೇಳಿದ್ರೆ ಜಗತ್ತಿನೊಳಗ ಬೇಕಾದಟ್ಟ ದೈತ್ರಾಗ ಹೋಗ್ಯಾರ. ಹೋಗ್ಯಾರಲ್ಲ, ವಾಸ್ತು ಅನ್ನುವಂತ ದೈತಾಗ ಹೋದ. ಹೌದಾ? ವಾಸ್ತು ಅನ್ನುವಂತ ದೈತ ದಿನಂ ಪ್ರತಿ ಕಟ್ಟಡಿಯನ್ನು ಕಟ್ತಿದ್ರ ಬಿರುವಣ್ಣ. ಹೌದು, ಅದು ಅದನ್ನೆಲ್ಲ ಕೆಡುತ್ತಿತ್ತು. ಹೌದಾ? ಅವಾಗ ದೇವಾನು ದೇವತೆಗಳು ಏನ್ ಮಾಡಿದ್ರೆ ನಾವ್ ಎಟ್ಟು ಕಟ್ಟುದ್ರೆ ಹಿಂಗೆ ಕೆಡುತ್ತೈತೆ ಅಂದ ಕಾಲಕ್ಕೆ ವಿಷ್ಣು ಪರಮಾತ್ಮ ಹೋಗಿ ವಾಸ್ತು ಅನ್ನುವಂತ ದೈತ್ಯಗೆ ತಲೆ ಚಂಡ ತಳಕ ಮಾಡಿ, ಹೌದಾ, ಚಂಡ ತಳಕ ಮಾಡಿ ಕಾಲ ಮ್ಯಾಕ್ ಮಾಡಿ ತಳಗ ತುಳಿದಾನ. ಯಪ್ಪ ಭಗವಂತ ನನಗೆ ಇದರೊಂದು ಉಳುಸು, ನನಗೊಂದು ಕುಣ ಕೊಡು ಅಂದ ಕಾಲಕ್ಕ ಆ ವಾಸ್ತು ಅನ್ನುವಂತ ದೈತ್ಯಗ ಸಂಹಾರ ಮಾಡಿ ಇನ್ನಾದ್ರೂ ಕೂಡ ಏನಪ್ಪ ಮನಿ ಕಟ್ಲಿ ಗುಡಿ ಕಟ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಲಿ ನಿನ್ನ ಪೂಜೆ ಮೊದಲು ಮಾಡ್ಲಿ ಅಂತ ತಿಳ್ಕೊಂಡು ಹೊರ ಕೊಟ್ಟ. ಅವಾಗ ವಾಸ್ತು ದೈತ್ಯನ ಹೆಸರು ವಾಸ್ತು ಶಾಂತಿ ಅಂತ ಉಳ್ದ. ಉಳ್ದ ಅದಕ್ಕಲ್ಲಿ ಕರಿಗ್ ಹೊಂಬಿ ಕಟ್ತಾರ, ಚಂಡ ತೆಳಗ ಕಾಲ್ ಮ್ಯಾಗ ಮಾಡಿ ಕಟ್ತಾರ. ಮನಿ ಕಟ್ತಾರಿಲ್ಲ ಕಟ್ತಾರಲ್ಲ ಕರಿಗೊಂಬಿ. ಯಾಕಂತ ಕೇಳಿದ್ರ ಜಗತ್ತಿನೊಳಗ ದೇವರುಗಳು ಹೆಂಗಪ್ಪ ಅಂತ ಕೇಳಿದ ಯಾರ ಭಕ್ತಿದಿಂದ ದುಡಿತಾರ ನೋಡು ಅವ್ರಿಗೇನಪ್ಪ ಅಂತಂದ್ರ ಬೇಡಿದವ್ರಿಗೆ ಬೇಕಾದ ಕೊಡುವಂತ ತಾಕತ್ತ ನಮ್ಮ ದೇವ್ರ ಹಂತ ಅಕ್ಕೈತಿ. ಹೌದು, ನೀವು ಯಾರಿಗೆ ಕೊಟ್ರಿ ದೈತರು? ಇವ್ರು ಯಾರಿಗೆ ಕೊಡ್ತಾರತ್ತೀನಿ? ಇವ್ರು ಯಾರಿಗೆ ಕೊಡೋದಿಲ್ರಿ, ಬರೇ ಹಾಳು ಮಾಡೋ ಕೆಲಸ ತಿಳಿಲ್ರಿ. ಯಾಕತ್ಕೇರ ಜಗತ್ತಿನೊಳಗೆ ದೇವ್ರು ಅನ್ನುವಂತ ಭಾಳ ಹೆಚ್ಚಿಗೆ ಅದಾನ. ಈಗಾಗಲೇ ಟೈಮ್ ಭಾಳ ಆಗ್ಯದ ಬಿರೋಣ. ಹೌದು, ಯಥಾ ಪ್ರಕಾರ. ಯಾಕತ್ಕೇರಿ ಇನ್ನೊಂದು ಮಾತು ಕೇಳಿದ್ರು ಅವ್ರು ನಮಗ. ಏನ್ರಿ ಪ್ರಶ್ನೆ ಕೇಳ್ಯಾರ? ಪ್ರಶ್ನೆ ಕೇಳ್ಯಾರ ನಮಗ. ಹೌದು, ಏನ್ ಕೇಳ್ಯಾರ ಅಂತ ಕೇಳಿದ್ರೆ ಬಿರೋಣ ಹೇಳಿಕೆ ಕಟ್ಟಿ. ಹೇಳಿಕೆ ಕಟ್ಟತ್ ನೋಡಿ, ನುಡಿ ಕಟ್ಟಿ, ನುಡಿ ಕೇಳುವ ಕಟ್ಟೆ ಐತಿ ಒಂದು ಜಾಗದೊಳಗ. ಹೌದು, ಅದು ಯಾವ ಜಾಗದೊಳಗ ಎಲ್ಲಿ ಐತಿ ಅನ್ನುವಂತ ಮಾತನ್ನ ಕೇಳ್ಯಾರ. ನನಗೆ ತಿಳಿದ ಮಟ್ಟಿಗೆ, ನನಗೆ ಸಿಕ್ಕ ಮಟ್ಟಿಗೆ ಉತ್ತರ ಹೆಂಗತ್ತೆ ಕೇಳಿದ್ರೆ ಬಿರೋಣ. ಹೆಂಗ್ರಿ ಸರ? ಮುತ್ಯ ಮಾಳಿಂಗರಾಯ ಕುರಿ ಕಾಯ್ಕೋತ ತಿರುಗಾಡ್ತಿದ್ದ. ತಿರುಗಾಡ್ತಿದ್ರ ಬೀಜಾಳ ಹೊಂತಿ ಮ್ಯಾಗ ದಿನಂ ಪ್ರತಿ 7 ಊರು ಸುತ್ತಿ ತಿರುಗಾಡ್ತಿದ್ದ ಮುತ್ಯ ಮಾಳಿಂಗರಾಯ. ಹೌದಾ? ಯಾಕತ್ತ ಕೇಳಿ 7 ಊರು ಸುತ್ತಿ ತಿರುಗಾಡುವಂತ ಟೈಮ್ದೊಳಗ ಒಂದು ದಿವಸ ಏನ್ ಮಾಡಿದ ಅಂತ ಕೇಳಿದ್ರ, ಏನ್ ಮಾಡಿದಪ್ಪ ಮಾಳಪ್ಪ? ಯಾವ ಗುಲಾಲ ಗುಡ್ಡಕ್ಕೆ ಬಂದಿದ್ದ. ಹೌದು, ಯಾವ ಗುಡ್ಡ? ಗುಲಾಲ ಗುಡ್ಡ ಎಲ್ಲ ಐತಿ ಗೊತ್ತದ ನಿನಗ? ಎಲ್ರಿಪ್ಪ? ಇದೇ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ದರಿಬಡಿಚಿಗೆ ಮೊದಲು ಏನಂತ ಕರಿತಾರೆ, ಗುಲಾಲ ಗುಡ್ಡ ಅಂತ ಕರಿತೀವಿ. ಸದ್ಯ ದರಿಬಡಿಚಿ ಮ್ಯಾಗ ಗುಡಿ ಐತಿ. ಐತಲ್ಲ ದರಿ ದೇವ್ರ ಅಂತ ಹೇಳಿ ಅದಾನಲ್ಲಿ. ಆ ಗುಲಾಲ ಗುಡ್ಡಕ್ಕೆ ಕುರಿ ಮೈಸುವಂತ ಟೈಮ್ದೊಳಗ 7 ತಲೆ ಗುರು ಆಗಿರ್ತಕ್ಕಂತ ಸೊನಾರಿ ಸಿದ್ಧ ಮಾಳಿಂಗರಾಯನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ದತ್ತ ಕೇಳಿದ್ರ, ಬಂದ ಜೋಳಿಗೆಯನ್ನು ಮುಂಗೈ ಜೋಳಿಗೆಯನ್ನು ಹಾಕಿ. ಹೌದು, ಅವಾಗ ಏನ್ ಮಾಡ್ತಾ ಕೇಳಿದ್ರ 700 ಜಂಗಮರನ್ನ ಸೃಷ್ಟಿ ಮಾಡದ ಜಡಿ ಒಳಗೆ ಯಾರು? ನನ್ನಪ್ಪ 7 ತಲೆ ಗುರು ಸೊನಾರಿ ಸಿದ್ಧ. ಹೌದಪ್ಪ, ಹೌದು. ಅವಾಗ ಕುರಿ ಕಾಯುವಂತ ಮಾಳಿಂಗರಾಯ ಕೇಳ್ತಾನ, ಬಂದು ಏನಂತ ಕೇಳ್ತಾನ? ಯಪ್ಪ ಮಾಳಪ್ಪ, ಬಾಳ ದಿವಸ ಆಯ್ತು ಊಟ ಮಾಡಿಲ್ಲ, ಹೊಟ್ಟೆ ಹಸ್ತೈತಿ, ನನಗೆ ಊಟಕ್ಕೆ ಏನಾರ ಇದ್ರು ಕೊಡು ಅಂದ ಕಾಲಕ್ಕ. ಅವಾಗ ಮಾಳಪ್ಪ ಏನ್ ಹೇಳ್ದಪ್ಪ? ಏನು ಜಂಗಮರಿಗೆ ತಯಾರು ಮಾಡಿದಲ್ಲ ಎಲ್ಲಾರು ಹೊಟ್ಟೆ ಹಸ್ತದ ಅಂತೇಳಿ ಕುಣಿಲಿಕ್ಕತ್ರು. ಅವಾಗ ಮಾಳಿಂಗರಾಯ 7 ತಲೆ ಗುರು ಸೊನಾರಿ ಸಿದ್ಧ ಕೇಳ್ತಾನ, ಏನ್ ಮಾಡ್ದ? ಯಪ್ಪ ನಾ ನಿಮಗ್ ಊಟಕ್ಕೆ ಹಾಕ್ತೇನೆ, ಹೌದಾ? ನೀ ಹಾಕಿರ್ತಕ್ಕಂತ ಮುಂಗಾಯಿ ಜೋಳಿಗೆ 4 ಕೊಡು ಮಾಳಪ್ಪ ಅಂದಾಗ ಗುರು ಅಂದ ಕಾಲಕ್ಕ. ಹೌದು, ಅವಾಗ ಮಾಳಪ್ಪನ ಮಾತಿಗೆ ಬೆಲೆ ಕೊಟ್ಟು ಏನ್ ಮಾಡದಕ್ಕೆ ಗುರು ಸೊನಾರ್ಸಿದ ಹಾಕಿರ್ತಕ್ಕಂತ ಜೋಳಿಗೆಯನ್ನು ಕೊಟ್ಟ. ಹೋಗಿ ಗುಡ್ಡ ಇಳಿದು ಗುರುನಾಮ ಸ್ಮರಣೆ ಮಾಡ್ದಕ್ರ ಅಲ್ಲಿ ಏನೈತೆ ಜೋಳಿಗೆ ತುಂಬಾ ಎಲ್ಲ. ಹೌದಾ? ಜೋಳಿಗೆ ತುಂಬಾ ಎಲ್ಲ ಜ್ವಾಳ ಆದ ಕಾಲಕ್ಕ, ಹಿಟ್ಟಾದ ಕಾಲಕ್ಕ. ಹೌದಪ್ಪ, ಹೌದು. ಅದೇ ಕುರಿ ಹಾಲನ್ನು ಹಿಂಡಿ ಅಲ್ಲಿ ಏನ್ ಮಾಡ್ತಾರೆ ಅಂತ ಕೇಳ ಗುರು ಶಿಷ್ಯರಿಗೆ ಎಲ್ಲರಿಗೆ ಏನಪ್ಪ ಅಂತಂದ್ರೆ ಕಿಚಡಿ ಮಾಡಿ ಮುತ್ಯ ಮಾಳಿಂಗರಾಯ ಊಟ ಮಾಡಿಸದ. ಹೌದು, ಊಟ ಮಾಡಿಸದ. ಅವಾಗ ಊಟ ಮಾಡಿಸೋದಕ್ಕಾಗಿ ಹೊಟ್ಟೆ ಶಾಂತ ಆಗಿ ಸೊನಾರ್ಸಿದ್ದ ಹೇಳ್ತಾನ. ಏನ್ ಹೇಳ್ದ ಸೊನಾರ್ಸಿದ್ದ ಮಾಳಪ್ಪಗ? ಯಪ್ಪ ಮಾಳಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿ, ನಿನ್ನ ಭಾವಕ್ಕೆ ಮೆಚ್ಚಿನ ಏನು ಬೇಡ್ತಿ ಬೇಡೋ ಮಾಳಪ್ಪ ಅಂದ ಕಾಲಕ್ಕ. ಅವಾಗ ಮಾಳಪ್ಪ ಏನು ಬೇಡದಪ್ಪ ಬರುವ? ಮಾಳಿಂಗರಾಯ ಹೇಳ್ತಾನೆಪ್ಪ, ನನಗೇನೋ ಬೇಡ, ಇಲ್ಲಿ ಬಂದಿದ್ದಕ್ಕೂ ನೀ ಗುಲಾಲ ಗುಡ್ಡಕ್ಕೆ ನೀನು ಕೂನಿರ್ಲಿ ಅಂತ ತಿಳ್ಕೊಂಡು ನೀನು ಜಾಗ ಕೂನ ಕೊಡು ಅಂದ ಕಾಲಕ್ಕ. ಅಲ್ಲಿ ದರಿ ಬಡಿಚಿ ಒಳ ಗುಲಾಲ ಗುಡ್ಡದ ಮ್ಯಾಗ ಯಾರು? ಭೈರವೇಶ್ವರ ಅಂತ ತಿಳ್ಕೊಂಡು ಕೂನ ಉಳಿಸದ ಯಾರು? ಮುತ್ಯ ಮಾಳಿಂಗರಾಯ. ಹೌದಾ? ಇದನ್ನು ಬಿಟ್ಟು ನಾ ಏನು ಬೇಡ್ತಿ ಬೇಡ ಮಾಳಪ್ಪ ಅಂದ ಕಾಲಕ್ಕೆಪ್ಪ, ನನಗೇನು ಬೇಡ, ನಿನ್ನ ಜಾತ್ರೆ ಜೋಡಿ ನನ್ನ ಜಾತ್ರೆ ಮಾಡು, ಇಲ್ಲಿ ಕಟ್ಟೆನಪ್ಪ ಅಂತ ನುಡಿ ಕಟ್ಟೆ ಅಂತ ಬುಕ್ನಾಗ ಬರ್ದಾರ. ಅವ್ರು ಸ್ಪಷ್ಟವಾಗಿ ಬರ್ದಾರ. ಕುದುರೆ ಕಣ್ಣೂರು ಅವ್ರು ಬರ್ದಿರ್ತಕ್ಕಂಥ ಬುಕ್ನೊಳಗೆ ನುಡಿ ಕಟ್ಟೆ ಅಂತ ಬರ್ದಾರ. ಹೌದಾ?
ಏನ್ ಮಾಡ್ಯಾರ ಇಲ್ಲಿ ನುಡಿಗಟ್ಟು ಅನ್ನುವಂತ ಮಾತೇನಪ್ಪ ಅಂತಂದ್ರ ಕಲಿಯುಗದೊಳಗೆ ಇದು ಉಳಿಲಿ ಅಂತ ತಿಳ್ಕೊಂಡು ಕುದುರೆ ಕಣ್ಣೂರವ್ರು ಬರ್ದಿರ್ತಕ್ಕಂಥ ಬುಕ್ನೊಳಗ ಇದು ಹಿಂಗ ನುಡಿಗಟ್ಟಿ ಐತೆ ಇಟ್ಟು ಬರ್ದಾರ ಇದು ನೀವು ಕೇಳಿರ್ತಕ್ಕಂಥ ಇನ್ನು ಸ್ಪಷ್ಟವಾಗಿ ನುಡಿ ಕೇಳುವ ಕಟ್ಟಿಯಲ್ಲಿ ಬೇಕಪ್ಪ ಅಂತಂದ್ರ ಇದು ಜನರಲ್ ಒಳಗೆ ಬರ್ತಿರ್ತಕ್ಕಂಥ ಮಾತ ಇದೇ ಕುಕ್ಕೆ ಸುಬ್ರಹ್ಮಣ್ಯಂ ಒಳಗ ಎಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಕೂಡ ಜನರದೊಳಗೆ ಬರ್ತಿರ್ತಕ್ಕಂಥ ನುಡಿ ಕೇಳುವ ಕಟ್ಟಿ ಅಂತ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಅದನ್ನು ಐತಿ ಮತ್ತ ನೀವು ತಪ್ಪು ತಿಳ್ಕೊಂಡ್ರಿ ಸರ್. ನೀವು ಅಮೋಘ ಅವ್ರು ಅದಿರಿ, ಅಮೋಘ ಮಠ ಮನ್ಯಾಗ ಹೇಳ್ಬೇಕಂತೇಳಿ ಹಿಂಗೆ ಅಂತ ತಪ್ಪು ತಿಳ್ಕೊಂಡ್ರಿ ಮತ್ತ ಓರೇ ಓಕೆ ರೀ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಮಠ ಮನೆ ಒಳಗಂತೂ ಎಲ್ಲಿ ಗೊತ್ತಿಲ್ಲ, ಆದ್ರೆ ಇದು ನಮ್ಮ ಬುಕ್ಕಿನೊಳಗೆ ಸಿಕ್ಕಿರ್ತಕ್ಕಂಥ ಮಾತ. ಅದೇ ನಾನು ಸಂಶಯ ಬತ್ತು ನನಗೆ. ಇದು ನೀವು ಕೇಳಿರ್ತಕ್ಕಂಥ ಮಾತಿನ ಅರ್ಥ ನನಗೆ ಸಿಕ್ಕ ಮಟ್ಟಿಗೆ ಬುಕ್ಕಿನ ಪ್ರಕಾರ ಹಿಂಗೈತಿ. ಇದನ್ನು ಬಿಟ್ಟು ಬ್ಯಾರೆ ಏನಾರ ಇತ್ತಂದ್ರ ಹೌದು ಹೇಳ್ಬೋದು, ಅದಕ್ಕೆ ಅಭ್ಯಂತರ ಇಲ್ಲ. ಊರಿಗೆ 12 ದಾರಿ ಇರ್ತಾವ ಇರ್ಬೋದಲ್ಲ. ಇನ್ನೊಂದೇನು ಶಾಣ್ಯರ್ ಇರ್ಬೋದ್ರಿ, ಇನ್ನೊಂದೇನು ಕೇಳಿಲ್ರಿ. ಹಿಂಗೈತಿ ಒಂದೇ ಕೇಳ್ಯಾರ. ಇರ್ಲಿ. ಯಾಕಂತ ಕೇಳಿದ್ರ ಮುಗಿಸೇ ಬಿಡುನ್ರಿ, ಮಳೆ ಬರೋದೇ ಅಲ್ಲ. ಇನ್ನೊಂದು ಸಂದ್ರಿ 5 ಗಂಟೆ, ಇದು 24 ಹತ್ತದ, ಇನ್ನೊಂದು 7 ಗಂಟೆ ಬರ್ತದ್ರಿ. ತಗೋರಿ ಉದ ಕಡೆ ಮುಗಿಸೇ ಬಿಡ್ರಿ. ಇಲ್ರಿ ನಮ್ಮ ಎಮ್ಮೆ ತಿಂಡು ಹೋದವ್ರಿ. ಎಮ್ಮೆ ಹಿಂಡ್ಬೇಕ್ರಿ ನಾವು ಹೋಗಿ. ಊರಾಗ ಹೋಗಿ ಈಗ ಬಾ ಮಾತಾಡ್ಲಾರ್ರಿ ಒಂದು 4 ನೋಡಿ ಸತ್ಯ ಸುಂದರ ಒಂದು ಚಾಲ್ ಹಾಡಿ ಮಂಗಳ ಮಾಡ್ಬಿಡೋಣ ಎಲ್ಲಾರು. ಎಮ್ಮೆ ಹಿಂಡಲ್ರಿ, ಹೋಗ್ಬೇಕು ನಾವು ಜಲ್ದಿ.